ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ 2026 ಅಂದರೆ ಜನವರಿ 1ರಿಂದ ಈ ಡಿಸೆಂಬರ್ 31ರವರೆಗೆ ಈ ವರ್ಷ ಹೇಗಿರುತ್ತೆ, ಈ 12 ತಿಂಗಳುಗಳು ಏನೆಲ್ಲ ಹೊಂದಿರುತ್ತೆ, 12 ರಾಶಿ ಚಕ್ರದ ಮಹಿಳೆಯರು ಮತ್ತು ಪುರುಷರು ಅಂತ್ಯದವರೆಗೆ. ಇದು ಮಹಿಳೆಯರಿಗೆ ಮಾತ್ರ ಅನ್ವಯಿಸುವುದಿಲ್ಲ, ಇದು ಪುರುಷರಿಗೂ ಕೂಡ ಅನ್ವಯಿಸುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳಬಹುದು. ಈ ಕುಂಭ ಧನಿಷ್ಠ ನಕ್ಷತ್ರ 3-4 ಪಾದಗಳು, ಶತಾಭಿಷ ನಕ್ಷತ್ರ 1, 2, 3, 4 ಪಾದಗಳು, ಪೂರ್ವಭಾದ್ರ ನಕ್ಷತ್ರ 2, 3 ಪಾದಗಳು. ಈ ರಾಶಿಯಲ್ಲಿ ಜನಿಸಿದವರು, ಈ ರಾಶಿ ಚಕ್ರಕ್ಕೆ ಸೇರಿದವರು. ರಾಶಿ ಚಕ್ರದ ಅಧಿಪತಿಯಾದ ಭಗವಾನ್ ಶನಿಯ ಗ್ರಹಗಳ ಚಲನೆಯನ್ನು ನೋಡಿದರೆ 26ರಲ್ಲಿ ವರ್ಷದ ಆರಂಭದಿಂದ ಗುರುವಿನ 2ನೇ ಮನೆಯಲ್ಲಿ, ಜೂನ್ 2ನೇ ದಿನದಿಂದ 5ನೇ ಮನೆಯಲ್ಲಿ, 6ನೇ ಮನೆಯಲ್ಲಿ ಮತ್ತು 7ನೇ ಮನೆಯಲ್ಲಿ ರಾಹುವಿನ ಜನನದಲ್ಲಿ, ಕೇತು ವರ್ಷದ ಕೊನೆಯಲ್ಲಿ 7ನೇ ಮನೆಯಲ್ಲಿ. ಅಂದರೆ ಈ ಡಿಸೆಂಬರ್ 6ರಿಂದ ಅಂದರೆ 6ನೇ ದಿನದಿಂದ ಸಂಚಾರ ಅನ್ನೋದು ಮಾಡ್ತಾನೆ. ರಾಹು ಕೇತುವಿನ ರಾಶಿ ಚಕ್ರ ಬದಲಾಗುತ್ತೆ. ಈ ಗ್ರಹಗಳ ಚಲನೆಯ ಶ್ರೀಮಂತಿಕೆಯನ್ನು ನೋಡಿದರೆ ಕುಂಭರಾಶಿಯ ಈ ಮಹಿಳೆಯರಿಗೆ ಮತ್ತು ಪುರುಷರಿಗೆ ರಾಶಿ ಚಕ್ರದ ಅಧಿಪತಿಯಾದ ಶನಿಯ ಸಂಚಾರವು 2ನೇ ಮನೆಯಲ್ಲಿ ಸಂಪತ್ತು ಮತ್ತು ಕುಟುಂಬದ ಮನೆಯಾಗಿ ವೃತ್ತಿಪರ ಉದ್ಯೋಗಗಳ ವಿಷಯದಲ್ಲಿ ಅಭಿವೃದ್ಧಿ ಮತ್ತು ಈ ಉತ್ತಮ ಸ್ಥಿರತೆಗೆ ಕಾರಣವಾಗುತ್ತೆ. ಉತ್ತಮ ಉದ್ಯೋಗಾವಕಾಶಗಳು ಲಭ್ಯವಿರುತ್ತೆ. ಈ ಸಾಫ್ಟ್ವೇರ್ ಮತ್ತು IT ಕ್ಷೇತ್ರದಲ್ಲಿ ಇರುವವರಿಗೆ ನಿಮ್ಮ ಶಕ್ತಿ ಸಾಮರ್ಥ್ಯಗಳಿಗೆ ಉತ್ತಮ ಉದ್ಯೋಗ ಅನ್ನೋದು ಸಿಗುತ್ತೆ. ಈ ಪ್ರಮುಖ ವಿಷಯಗಳು ಉತ್ತಮವಾಗಿ ಸಂಪರ್ಕಗೊಳ್ಳುತ್ತವೆ. ದೀರ್ಘಕಾಲೀನ ಸಮಸ್ಯೆಗಳನ್ನು ಚೆನ್ನಾಗಿ ಪರಿಹರಿಸಲಾಗುತ್ತೆ. ನಿಮ್ಮ ವೈಯಕ್ತಿಕ ಮಟ್ಟವನ್ನು ಹೆಚ್ಚಿಸಲು ನಿಮಗೆ ಸಾಧ್ಯವಾಗುತ್ತೆ. ಕಠಿಣ ಈ ವರ್ಷ ನೀವು ಈ ದೃಢ ನಿಶ್ಚಯದಿಂದ ಸಮಸ್ಯೆಗಳನ್ನು ಎದುರಿಸುತ್ತೀರಿ ಮತ್ತು ಯಶಸ್ವಿ ಫಲಿತಾಂಶಗಳನ್ನು ಸಾಧಿಸುತ್ತೀರಿ. ಆರ್ಥಿಕ ಮತ್ತು ಶೈಕ್ಷಣಿಕ ಅಂಶಗಳು ಅನುಕೂಲಕರವಾಗಿರುತ್ತೆ. ಉದ್ಯೋಗದಲ್ಲಿ ಬಡ್ತಿ ಪಡೆಯುತ್ತೀರಿ. ನಿಮ್ಮ ಸಾಮರ್ಥ್ಯ ಮತ್ತು ಪರಿಣಿತಿಯನ್ನು ಗುರುತಿಸಲಾಗುತ್ತೆ. ಕೌಟುಂಬಿಕ ವಿಷಯಗಳಲ್ಲಿ ದೀರ್ಘಕಾಲದ ಸಮಸ್ಯೆಗಳಿದ್ದರೆ ಅವು ಈ ಪರಿಹಾರವಾಗುತ್ತೆ. ಈ ವರ್ಷ ನಿಮ್ಮ ರಾಜಕೀಯ ಪ್ರಭಾವವು ಉಪಯುಕ್ತವಾಗಿರುತ್ತೆ. ನೀವು ರಾಜಕೀಯದಲ್ಲಿಯೂ ಶ್ರೇಷ್ಠರಾಗುತ್ತೀರಿ. ಕಷ್ಟಕರವಾದ ಗುರಿಗಳನ್ನು ಸಾಧಿಸಲು ನೀವು ಅಸಾಧಾರಣ ಪ್ರಯತ್ನಗಳನ್ನು ಮಾಡುತ್ತೀರಿ. ಈ ಪಿತ್ರಾರ್ಜಿತ ಆಸ್ತಿಗಳು ಚೆನ್ನಾಗಿ ಒಟ್ಟಿಗೆ ಬರುತ್ತವೆ. ನೀವು ನಿಮ್ಮ ಶಕ್ತಿ ಮೀರಿ ಕೆಲಸ ಅನ್ನೋದು ಮಾಡ್ತೀರಾ. ಎಲ್ಲರೂ ಒಟ್ಟಾಗಿ ಬಂದು ನಿಮಗೆ ಸಹಾಯ ಅನ್ನೋದು ಮಾಡ್ತಾರೆ. ಆದರೆ ಸಮಸ್ಯೆಗಳು ಪ್ರಾರಂಭವಾದಾಗ ಅವರು ತಮ್ಮ ಮುಖಗಳನ್ನು ಮರೆಮಾಚ್ತಾರೆ. ಕಷ್ಟಗಳು ಎಂದಿಗೂ ಒಂಟಿಯಾಗಿ ಬರುವುದಿಲ್ಲ, ಅವು ಒಟ್ಟಿಗೆ ಬರುತ್ತೆ. ಆದಾಗ್ಯೂ ನಿಮಗೆ ಈ ಪುರುಷರಿಂದ ಉತ್ತಮ ಬೆಂಬಲ ಅನ್ನೋದು ಸಿಗುತ್ತೆ. ಮಹಿಳೆಯರಿಗೆ ಹಿರಿಯರ ಬೆಂಬಲದಿಂದ ನಿಮಗೆ ಸ್ವಲ್ಪ ಪರಿಹಾರವೂ ಸಿಗುತ್ತೆ. ನೀವು ನ್ಯಾಯಾಲಯದ ಪ್ರಕರಣಗಳಿಂದ ಸುರಕ್ಷಿತವಾಗಿ ಹೊರಬರುತ್ತೀರಿ. ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನೀವು ಈ ರೀತಿಯ ಸಮಸ್ಯೆಗಳನ್ನು ಎದುರಿಸಲು 3ನೇ ಭಾಗ ಅಂತ ಅಂದರೆ ನಿಮ್ಮ ಆಧ್ಯಾತ್ಮಿಕ ಗುಂಪು ಜನರು, ಅಲೌಕಿಕ ಶಕ್ತಿಗಳು ನಿಮ್ಮನ್ನು ನೋಯಿಸುತ್ತಾರೆ. ಅವುಗಳ ಬಗ್ಗೆ ಯಾವುದೇ ಗಮನ ಹರಿಸಬೇಡಿ. ಈ ರಾಶಿ ಚಕ್ರ ಚಿಹ್ನೆಯ ವಿದ್ಯಾರ್ಥಿಗಳು ಈ ವರ್ಷ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡಿತೀರಾ. ಮತ್ತು ನೀವು ಉತ್ತಮ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತೀರಾ. ಶಿಕ್ಷಕರ ಪ್ರೋತ್ಸಾಹದಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಸಾಧಿಸುವಿರಿ. ಈ ಪ್ರತಿಷ್ಠಿತ ವಿದ್ಯಾಲಯಗಳಲ್ಲಿ IIT ವೈದ್ಯಕೀಯ ಸೀಟುಗಳು ಲಭ್ಯವಿರುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮುಂಚಿತವಾಗಿ ನೀವು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ. ಆದರೆ ಯಶಸ್ವಿ ಫಲಿತಾಂಶಗಳನ್ನು ಸಾಧಿಸಿದರೆ ನೀವು ಅದನ್ನು ಸಾಧಿಸುವಿರಿ. ಈ ವರ್ಷ ನೀವು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಪಡೆಯುತ್ತೀರಿ. ಸಾಹಿತ್ಯ ಮತ್ತು ಕಲೆ ಮತ್ತು ಸಂಸ್ಕೃತಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಿದ್ದರೆ ಒಳ್ಳೆಯದು.
ನಿಮ್ಮ ಹೆಸರು ಮತ್ತು ಖ್ಯಾತಿ ಅನ್ನೋದು ಸಿಗ್ತಾ ಹೋಗುತ್ತೆ. ಬ್ಯಾಂಕಿನಲ್ಲಿ ನಿಮ್ಮ ಸ್ಥಿರ ಠೇವಣಿಗಳು ಚೆನ್ನಾಗಿ ಬೆಳೆಯುತ್ತೆ. ಆದಾಗ್ಯೂ ನೀವು ಹಣಕಾಸಿನ ಯೋಜನೆಗಳಲ್ಲಿ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಹಿಂದೆ ನಿಮ್ಮ ಅನುಭವಗಳನ್ನು ನೆನಪಿಸಿಕೊಳ್ಳುವ ಮೂಲಕ ನೀವು ಅಂತಹ ವಿಷಯಗಳನ್ನು ಎಚ್ಚರಿಕೆಯಿಂದ ಪರಿಗಣಿಸಬಹುದು. ಎಲ್ಲರೂ ನಿಮ್ಮನ್ನು ಮೆಚ್ಚುಗೆ ಮತ್ತು ಪ್ರೀತಿಯಿಂದ ನೋಡ್ತಾರೆ. ನೀವು ಇಡುವ ಪ್ರತಿಯೊಂದು ಹೆಜ್ಜೆಯು ಅಭಿವೃದ್ಧಿಯ ಮೆಟ್ಟಿಲು ಆಗಬೇಕೆಂದು ಅನೇಕ ಜನರು ಬಯಸುತ್ತಾರೆ. ಆರೋಗ್ಯದ ಸಮಸ್ಯೆಗಳು ಕಡಿಮೆಯಾಗುತ್ತೆ. ಈ ರಿಯಲ್ ಎಸ್ಟೇಟ್ ಅನ್ನೋದು ಉತ್ತಮವಾಗಿ ನೆಲೆಗೊಳ್ಳುತ್ತೆ. ಕ್ರಮೇಣ ನಿಮ್ಮ ಆರ್ಥಿಕ ಪ್ರಗತಿ ಉತ್ತಮವಾಗಿರುತ್ತೆ. ನೀವು ದೀರ್ಘಾವಧಿಯ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ. ಈ ಪ್ರೇಮ ವಿವಾಹಗಳು ಫಲಪ್ರದವಾಗುತ್ತವೆ. ಆದಾಗ್ಯೂ ದಂಪತಿಯ ನಡುವಿನ ಸಂಬಂಧವು ಅಷ್ಟೊಂದು ಉತ್ತಮವಾಗಿರುವುದಿಲ್ಲ. ಸ್ವಲ್ಪ ಕಾಳಜಿ ವಹಿಸಬೇಕು. ಕೆಲಸ ಮಾಡುವ ಮಹಿಳೆಯರಿಗೆ ಈ ಬಡ್ತಿ ಅನ್ನೋದು ಸಿಗುತ್ತೆ. ಸಮಾಜದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ನಿಮ್ಮೊಂದಿಗೆ ಚರ್ಚಿಸಲಾಗುವುದು. ನೀವು ದಡಕ್ಕೆ ಬರುತ್ತೀರಿ. ನೀವು ಅವರತ್ತ ಗಮನ ಹರಿಸಿದೆ ನಿಮ್ಮ ದಾರಿಯಲ್ಲಿ ಹೋಗುತ್ತೀರಿ. ಈ ಸಣ್ಣ ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡದಿರಲು ನೀವು ನಿರ್ಧರಿಸುತ್ತೀರಿ. ಈ ಮದುವೆಯಾಗಲು ಪ್ರಯತ್ನಿಸುತ್ತಿರುವವರು ಮಧ್ಯವರ್ತಿಗಳಿಂದ ಉತ್ತಮವಾಗ್ತಾರೆ. ಉತ್ತಮ ಸಂಬಂಧವು ನೆಲೆಗೊಳ್ಳುತ್ತೆ. ಅವಿವಾಹಿತ ಮಹಿಳೆಯರು ಈ ವರ್ಷ ಮದುವೆಯಾಗ್ತಾರೆ. ನೀವು ಉತ್ತಮ ಸಂಬಂಧವನ್ನು ಬಯಸಿದರೆ ನಿಮಗೆ ಸಿಗುತ್ತೆ. ಹುಡುಗನಿಗೆ ಹುಡುಗಿ ಇಷ್ಟವಾಗ್ತಾಳೆ ಮತ್ತು ಹುಡುಗಿಗೆ ಹುಡುಗ ಇಷ್ಟವಾಗ್ತಾರೆ. ಜಾತಕಗಳನ್ನು ಬದಿಗಿಟ್ಟು ಮದುವೆ ಮಾಡಲಾಗುತ್ತೆ ಮತ್ತು ಈ ಮಾರ್ಕೆಟಿಂಗ್, ಸಂಗೀತ ಮತ್ತು ಸಾಹಿತ್ಯದಲ್ಲಿ ಪ್ರಗತಿ ಉತ್ತಮವಾಗಿರುತ್ತೆ. ನೀವು ಸೂಚಿಸಿದ ಮತ್ತು ಈ ಸ್ಥಾಪಿಸಿದ ಸಣ್ಣ ವ್ಯವಹಾರವು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತೆ. ಸ್ವಲ್ಪ ಪರಿಹಾರ ಸಿಗುತ್ತೆ. ಈ ರಿಯಲ್ ಎಸ್ಟೇಟ್ ವ್ಯವಹಾರಗಳು, ಖರೀದಿಗಳು ಮತ್ತು ಮಾರಾಟಗಳು ಈ ವರ್ಷ ನಿಮಗೆ ಉತ್ತಮ ಲಾಭವನ್ನು ಸಿಗುತ್ತೆ. ಶಿಕ್ಷಣ ಸಂಸ್ಥೆಗಳ ವಿಷಯದಲ್ಲಿ ಲಾಭಗಳು ಉತ್ತಮವಾಗಿರುತ್ತವೆ. ಹಾಗಾಗಿ ನೀವು ಉತ್ತಮ ಫಲಿತಾಂಶಗಳ ಮೂಲಕ ವಿಮರ್ಶಕರಿಗೆ ಉತ್ತಮ ಉತ್ತರವನ್ನು ನೀವು ನೀಡಬಹುದು. ಅನೇಕ ರೀತಿಯ ದುಃಖಗಳ ಬಗ್ಗೆ ಇತರರಿಗೆ ಹೇಳದೆ ನೀವು ದುಃಖ ಅನ್ನೋದು ಅನುಭವಿಸ್ತಾ ಇದ್ದೀರಾ. ಕೇವಲ ಯೋಚಿಸುವುದು ಕೆಲಸ ಮಾಡುವುದಿಲ್ಲ ಎಂದು ನಿಧಾನವಾಗಿ ಅರಿತುಕೊಳ್ತಾರೆ. ಮಾನಸಿಕ ಮತ್ತು ದೈಹಿಕ ಒತ್ತಡವನ್ನು ನಿವಾರಿಸಲು ಕೆಲಸ ಮಾಡ್ತಾರೆ. ಆಧ್ಯಾತ್ಮಿಕ ಚಟುವಟಿಕೆಗಳ ಕಡೆಗೆ ಧ್ಯಾನದ ಬಗ್ಗೆ ಅವರಿಗೆ ಸ್ವಲ್ಪ ಆಲಸ್ಯವಿರುತ್ತೆ. ಮಕ್ಕಳಿಲ್ಲದವರಿಗೆ ಈ ವರ್ಷ ಮಕ್ಕಳಾಗುತ್ತೆ. ನಿಮ್ಮ ಹೆಸರಿನಲ್ಲಿರುವ ಸ್ಥಿರಾಸ್ತಿ ಮೌಲ್ಯವು ಅಪಾರವಾಗಿ ಹೆಚ್ಚಾಗುತ್ತೆ. ಸ್ವಲ್ಪ ತಡವಾಗಿಯಾದರೂ ನಿಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದ ಉತ್ತಮ ಉದ್ಯೋಗ ಸಿಗುತ್ತೆ. ವಿಶೇಷವಾಗಿ ದ್ವಿತೀಯಾರ್ಧದಲ್ಲಿ ನಿಮ್ಮ ಆಪ್ತರು ಮತ್ತು ಸಂಬಂಧಿಕರಲ್ಲಿ ನಿಮ್ಮ ಒಳ್ಳೆಯ ಹೆಸರು ಇದ್ದರೆ ನಿಮಗೆ ಅವಕಾಶ ಅನ್ನೋದು ಸಿಗುತ್ತೆ. ನಿಮ್ಮ ಬಗ್ಗೆ ಇರುವ ಆರೋಪಗಳು ಮತ್ತು ವದಂತಿಗಳು ಸುಳ್ಳಾಗುತ್ತವೆ. ನೀವು ಕಾನೂನುಬದ್ಧ ಉದ್ಯೋಗ, ಹಕ್ಕುಗಳು ಮತ್ತು ಅಧಿಕಾರಗಳನ್ನು ನಿಮ್ಮ ಪರವಾಗಿ ಕುಶಲತೆಯಿಂದ ನಿರ್ವಹಿಸಲು ಸಾಧ್ಯವಾಗುತ್ತೆ. ಮನಸ್ಸಿನಲ್ಲಿ ಇಟ್ಟುಕೊಳ್ಳದ ಬಗೆಹರಿಯದ ಸಮಸ್ಯೆಗಳ ಬಗ್ಗೆ ನೀವು ಅನಗತ್ಯವಾಗಿ ಯೋಚಿಸುವಿರಿ. ಇದು ನಿಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಅನ್ನೋದು ಬೀರುವ ಸಾಧ್ಯತೆ ಕೂಡ ಇದೆ. ನೀವು ಈ ವಿಷಯವನ್ನು ಬದಲಾಯಿಸಿದರೆ ಅದು ಒಳ್ಳೆಯದು. ರುಚಿಕರವಾದ ಆಹಾರವನ್ನು ತಿನ್ನಲು ಸಾಧ್ಯವಾಗುವುದನ್ನು ಸಹ ಆಶೀರ್ವಾದವೆಂದು ಪರಿಗಣಿಸಲಾಗುತ್ತೆ. ವರ್ಷದ ದ್ವಿತೀಯಾರ್ಧದಲ್ಲಿ ನಿಮ್ಮ ಕೆಲಸದಲ್ಲಿ ನಿಮಗೆ ಇದ್ದಕ್ಕಿದ್ದಂತೆ ಬಡ್ತಿ ಸಿಗುತ್ತೆ. ಅಲ್ಲದೆ ಪ್ರೇಮ ವಿವಾಹಗಳ ಬಗ್ಗೆ ನಿಮಗೆ ಸ್ವಲ್ಪ ದ್ವೇಷ ಇರುತ್ತೆ. ಅಂತಹ ವಿಷಯಗಳನ್ನು ಸಹಿಸುವುದಿಲ್ಲ. ನೀವು ಅವುಗಳನ್ನು ಬಲವಾಗಿ ವಿರೋಧಿಸ್ತೀರಾ. ನಿಮ್ಮ ಸಹೋದರಿಗೆ ಸೇರಿದ ಆಸ್ತಿಯನ್ನು ಅವರ ಹೆಸರಿಗೆ ನೋಂದಾಯಿಸಲಾಗುತ್ತೆ. ಕೆಲವು ಉಡುಗೊರೆ ಪತ್ರಗಳನ್ನು ನಿಮ್ಮ ಹೆಸರಿಗೆ ನೋಂದಾಯಿಸಿಕೊಳ್ಳಲಾಗುತ್ತೆ. ವಿದೇಶದಲ್ಲಿರುವ ನಿಮ್ಮ ಸಂಬಂಧಿಕರು ತಮ್ಮ ದೇಶಕ್ಕೆ ಹಿಂತಿರುಗುತ್ತಿದ್ದಾರೆ. ಈ ರಾಶಿಚಕ್ರ ಚಿಹ್ನೆಯ ಜನರು ಸ್ವಭಾವತಃ ರಹಸ್ಯವಾಗಿರ್ತಾರೆ ಮತ್ತು ತಮ್ಮ ಅಂತರಂಗದ ಆಲೋಚನೆಗಳನ್ನು ಬಹಿರಂಗಪಡಿಸುವುದೇ ಇಲ್ಲ. ಅವರು ಇತರ ರಹಸ್ಯಗಳನ್ನು ಸ್ವಲ್ಪ ಮಟ್ಟಿಗೆ ಗೌಪ್ಯವಾಗಿ ಇಡ್ತಾರೆ. ಇತರರು ಹೇಳುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅವರು ಬುದ್ಧಿವಂತರು ಮತ್ತು ಮೇಧಾವಿಗಳು. ಇತ್ಯರ್ಥವಾಗುತ್ತೆ ಮತ್ತು ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗುತ್ತೆ. ವಾಹನಗಳು, ಯಂತ್ರೋಪಕರಣಗಳು ಮತ್ತು ಸಲಹೆಕರಣಗಳಿಗೆ ಈ ಸಂಬಂಧಿಸಿದ ವಿಷಯಗಳು ನಿಮಗೆ ಚೆನ್ನಾಗಿ ಹೊಂದಿಕೆಯಾಗುತ್ತೆ. ನೀವು ಉತ್ತಮ ಒಳ್ಳೆಯತನ ಮತ್ತು ಪರಿಶ್ರಮ ಹೊಂದಿರುವ ವ್ಯಕ್ತಿ ಎಂದು ಇಲ್ಲಿ ಹೆಸರುವಾಸಿಯಾಗ್ತೀರಿ ಮತ್ತು ನೀವು ಪ್ರಮುಖ ಪಾತ್ರವನ್ನು ವಹಿಸುತ್ತೀರಿ. ಕೆಲವರ ಬಗ್ಗೆ ನೀವು ಜವಾಬ್ದಾರಿಯುತ ತೋರಿಸುವ ವಾತ್ಸಲ್ಯವು ಇತರರಿಗೆ ಅಡ್ಡಿಯಾಗಬಹುದು. ಆದಾಗ್ಯೂ ನೀವು ನಿಮ್ಮ ಶತ್ರುಗಳನ್ನು ಸಹ ಪ್ರೀತಿಸುತ್ತೀರಿ.
ನೀವು ಸ್ನೇಹಿತರನ್ನು ಮಾಡಿಕೊಳ್ಳುವಿರಿ. ನಿಮ್ಮ ಮಾತಿಗೆ ಸಮುದಾಯದಲ್ಲಿ ಹೆಚ್ಚಿನ ಬೆಲೆ ಸಿಗುತ್ತೆ, ಸ್ಥಾನಮಾನ ಹೆಚ್ಚಾಗುತ್ತೆ. ಮತ್ತು ಸಭೆಗಳು ಮತ್ತು ಸಮ್ಮೇಳನಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಿರಿ. ನಿಮ್ಮ ಪ್ರೀತಿ ಪಾತ್ರರ ಪ್ರತಿಭೆಯಿಂದ ಕಲಿಯಲು ನೀವು ಬಯಸುತ್ತೀರಿ. ವೃತ್ತಿಪರ ಮತ್ತು ವ್ಯವಹಾರದ ಚಟುವಟಿಕೆಗಳು ಮೊದಲಿನಗಿಂತ ಉತ್ತಮವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೆ. ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಿರಿ. ಈ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ನೀವು ಆಸಕ್ತಿಯನ್ನು ತೋರ್ತೀರ. ಎಲ್ಲವನ್ನ ಮಾನಸಿಕ ಧೈರ್ಯದಿಂದ ಎದುರಿಸುವಿರಿ. ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದ ದಿಟ್ಟ ನಿರ್ಧಾರಗಳು ಈ ವರ್ಷ ನಿಮಗೆ ಸೂಕ್ತವಾಗಿ ಬರುತ್ತೆ. ನೀವು ಧೈರ್ಯದಿಂದ ಮತ್ತು ಸಂದರ್ಭಗಳಿಗೆ ಅನುಗುಣವಾಗಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ಸೂಕ್ತವಾಗಿ ಬರುವುದಿಲ್ಲ. ಈ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಈ ಬ್ಯಾಂಕ್ ಸಾಲಗಳು ದೊರೆಯುತ್ತವೆ. ಅಲ್ಲದೆ ಪಾಲುದಾರಿಕೆ ವ್ಯವಹಾರಗಳು ನಿಮಗೆ ಪ್ರಯೋಜನವನ್ನು ನೀಡುತ್ತೆ. ಈ ಬ್ಯೂಟಿ ಪಾರ್ಲರ್ ನಡೆಸುವವರಿಗೆ ಇದು ಅನುಕೂಲಕರವಾಗಿದೆ. ಪಾಲುದಾರಿಕೆ ವಿವಾದಗಳು ನಿಮಗೆ ಜೀವನದಲ್ಲಿ ಸ್ವಲ್ಪ ತೊಂದರೆ ಉಂಟು ಮಾಡುತ್ತೆ. ಈ ಲಿಖಿತ ವಿಷಯಗಳಲ್ಲಿ ನೀವು ಇತರರಿಗೆ ಹೇಳುವ ಮುನ್ನೆಚ್ಚರಿಕೆಗಳನ್ನು ನೀವು ಆಚರಣೆಗೆ ತರುವುದೇ ಇಲ್ಲ. ಈ ವ್ಯವಹಾರದಲ್ಲಿ ನಂಬಿಕೆಯಲ್ಲಿ ಹೂಡಿಕೆ ಮಾಡುವುದರಿಂದ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ಈ ವಿಷಯದಲ್ಲಿ ಜಾಗರೂಕರಾಗಿ ಇರಬಹುದು. ಹಾಲಿನ ವ್ಯವಹಾರ, ನೀರಿನ ವ್ಯವಹಾರ ಮತ್ತು ಈ ತಂಪು ಪಾನೀಯ ವ್ಯವಹಾರಗಳು ನಿಮಗೆ ತುಂಬ ಸರಿಹೊಂದು. ಆದಾಗ್ಯೂ ಸರ್ಕಾರಿ ಅಧಿಕಾರಿಗಳಿಂದ ಕಿರುಕುಳ ಇರುತ್ತೆ. ಈ ವರ್ಷ ಗಣಿಗಾರಿಕೆ ವ್ಯವಹಾರ ಮತ್ತು ಈ ತೈಲ ವ್ಯವಹಾರವು ಲಾಭದಾಯಕವಾಗಿರುತ್ತೆ. ಅನೇಕ ಜನರಿಗೆ ಉದ್ಯೋಗವನ್ನು ಒದಗಿಸುತ್ತೀರಿ. ಕಲೆಗೆ ಸಂಬಂಧಿಸಿದ ವೃತ್ತಿಪರ ವ್ಯವಹಾರಗಳು ಲಾಭದಾಯಕವಾಗಿರುತ್ತವೆ. ಕೆಲವು ಜನರು ದೀರ್ಘಕಾಲದ ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಹೊಂದಿರಬಹುದು ಮತ್ತು ತಮ್ಮ ಒಡ ಹುಟ್ಟಿದವರು, ನಿಮ್ಮ ಪೋಷಕರು, ಹಿರಿಯರ ಮುಂದೆ ನಿಮ್ಮ ವಿರುದ್ಧ ಪ್ರಚಾರ ಮಾಡ್ತಾರೆ. ನ್ಯಾಯಾಲಯದ ಹಸ್ತಕ್ಷೇಪದಿಂದ ನಿಮ್ಮ ಕೆಲಸ ನ್ಯಾಯಯುತವಾಗಿರುತ್ತೆ. ಕೆಲವು ಲಾಭದಾಯಕ ಪ್ರವಾಸಗಳು ನಡೆಯುತ್ತವೆ. ಉಳಿತಾಯ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತೆ ಮತ್ತು ಲಾಭವಾಗುತ್ತೆ. ಹಠಾತ್ ಹಣದ ಲಾಭವನ್ನು ಸೂಚಿಸಲಾಗುತ್ತೆ. ಕಳ್ಳರ ಭಯ ಇರುವುದರಿಂದ ನೀವು ಬೆಲೆ ಬಾಳುವ ವಸ್ತುಗಳ ಸುರಕ್ಷತೆಗೆ ಹೆಚ್ಚಿನ ಗಮನ ನೀಡಬೇಕಾಗುತ್ತೆ. ಈ 26 ಕುಂಭರಾಶಿಯ ಮಹಿಳೆಯರಿಗೆ ಜೀವನದಲ್ಲಿ ಸಂತೋಷ ಮತ್ತು ಸ್ಥಿರತೆಯ ವರ್ಷವಾಗಿದೆ. ಸಮಸ್ಯೆಗಳು ಸ್ವಲ್ಪ ಮಟ್ಟಿಗಾದರೂ ನಿವಾರಣೆಯಾಗಿ ಮಹಿಳೆಯರಿಗೆ ಸಂತೋಷ ಅನ್ನೋದು, ಸ್ಥಿರತೆ ಅನ್ನೋದು ತುಂಬ ಚೆನ್ನಾಗಿ ಗಟ್ಟಿಯಾಗುತ್ತೆ, ಸ್ಥಿರವಾಗಿ ನಿಲ್ಲುತ್ತೆ. ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.